ಧರ್ಮೋಪದೇಶಕಾಂಡ ಅಧ್ಯಾಯ 13. ಯಾವ ಪ್ರವಾದಿಯಾಗಲಿ ಕನಸು ಕಂಡವನಾಗಲಿ ನಿಮ್ಮ ಮಧ್ಯದಲ್ಲಿ ಬಂದು ನಿಮಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ಸೂಚನೆ ಮಾಡಿ ಈ ದೇವತೆಗಳನ್ನು ಅವಲಂಬಿಸಿ ಸೇವಿಸೋಣ ಎಂದು ಬೋಧಿಸುತ್ತಾ ಆ ಬೋಧನೆಯನ್ನು ಸ್ಥಾಪಿಸುವುದಕ್ಕೆ ಒಂದು ಅದ್ಭುತವನ್ನಾಗಲಿ ಮಹತ್ಕಾರ್ಯವನ್ನಾಗಲಿ ತೋರಿಸಿಕೊಡುತ್ತೇನೆಂದು ಹೇಳಲು ಅವನು ಹೇಳಿದಂತೆಯೇ ನಡೆದರೂ ನೀವು ಅವನ ಮಾತಿಗೆ ಕಿವಿಗೊಡಬಾರದು. ನಿಮ್ಮ ದೇವರಾದ ಯೆಹೋವನು ಇವರು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ತನ್ನನ್ನೇ ಪ್ರೀತಿಸುವವರು ಹೌದೋ ಅಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಪರೀಕ್ಷಿಸುತ್ತಾನೆ. ಆತನು ಹೇಳುವ ಮಾರ್ಗದಲ್ಲೇ ನೀವು ನಡೆದು ಆತನಲ್ಲಿಯೇ ಭಯಭಕ್ತಿಯುಳ್ಳವರಾಗಿ ಆತನ ಆಜ್ಞೆಗಳನ್ನೇ ಅನುಸರಿಸಿ ಆತನಿಗೇ ವಿಧೇಯರಾಗಿ ಆತನನ್ನೇ ಸೇವಿಸುತ್ತಾ ಹೊಂದಿಕೊಂಡಿರಬೇಕು. ಆ ಪ್ರವಾದಿಗೆ ಅಥವಾ ಆ ಕನಸು ಕಂಡವನಿಗೆ ಮರಣಶಿಕ್ಷೆಯಾಗಬೇಕು. ದಾಸತ್ವದಲ್ಲಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ಐಗುಪ್ತ ದೇಶದೊಳಗಿಂದ ಕರತಂದ ನಿಮ್ಮ ದೇವರಾದ ಯೆಹೋವನಿಗೆ ವಿರುದ್ಧವಾಗಿ ಅವನು ದ್ರೋಹದ ಮಾತುಗಳನ್ನಾಡಿ ನಿಮ್ಮ ದೇವರಾದ ಯೆಹೋವನು ಹೇಳಿದ ಮಾರ್ಗದಿಂದ ನಿಮ್ಮನ್ನು ತಪ್ಪಿಸಬೇಕೆಂದಿದ್ದನಲ್ಲ. ಅವನನ್ನು ಕೊಲ್ಲಿಸಿ ಆ ದುಷ್ಟತ್ವವನ್ನು ನಿಮ್ಮ ಮಧ್ಯದಿಂದ ತೆಗೆದುಹಾಕಬೇಕು. ಒಡ ಹುಟ್ಟಿದ ಅಣ್ಣ ತಮ್ಮಂದಿರಾಗಲಿ, ಮಗನಾಗಲಿ ಮಗಳಾಗಲಿ, ಪ್ರಾಣಪ್ರಿಯಳಾದ ಹೆಂಡತಿಯಾಗಲಿ, ಆಪ್ತ ಮಿತ್ರನಾಗಲಿ, ನಿಮಗಾದರೂ ನಿಮ್ಮ ಪಿತೃಗಳಿಗಾದರೂ ಗೊತ್ತಿಲ್ಲದ ಇತರ ದೇವರುಗಳನ್ನು ಸೂಚಿಸಿ ಆ ದೇವರುಗಳನ್ನು ಸೇವಿಸೋಣ ಬನ್ನಿ ಎಂದು ಅಂತರಂಗದಲ್ಲಿ ನಿಮಗೆ ಬೋಧಿಸಿದರೆ ಆ ದೇವರುಗಳು ಹತ್ತಿರವಿರುವ ಜನಾಂಗಗಳ ದೇವರುಗಳಾದರೂ ದೂರವಾದವರ ದೇವರುಗಳಾದರೂ ಭೂಲೋಕದ ಯಾವ ಭಾಗದವರ ದೇವರುಗಳಾದರೂ ನೀವು ಸಮ್ಮತಿಸಲೂಬಾರದು, ಕಿವಿಗೊಡಲೂ ಬಾರದು. ಅವನನ್ನು ಕನಿಕರಿಸಕೂಡದು, ತಪ್ಪಿಸಕೂಡದು, ಬಚ್ಚಿಡಕೂಡದು, ಕೊಲ್ಲಿಸಲೇಬೇಕು. ಆ ಶಿಕ್ಷೆಯನ್ನು ನಡೆಸುವಾಗ ತಪ್ಪು ಕಂಡವನೇ ಮೊದಲು ಕೈ ಹಾಕಬೇಕು, ತರುವಾಯ ಜನರೆಲ್ಲರೂ ಹಾಕಲಿ. ದಾಸತ್ವದಲ್ಲಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ಐಗುಪ್ತ ದೇಶದೊಳಗಿಂದ ಕರತಂದ ನಿಮ್ಮ ದೇವರಾದ ಯೆಹೋವನ ಆಶ್ರಯದಿಂದ ಅವನು ನಿಮ್ಮನ್ನು ತಪ್ಪಿಸಬೇಕೆಂದಿದ್ದರಿಂದ ಅವನನ್ನು ಕಲ್ಲೆಸೆದು ಕೊಲ್ಲಲೇಬೇಕು. ಇದನ್ನು ಇಸ್ರಾಯೇಲ್ಯರೆಲ್ಲರೂ ಕೇಳಿ ಭಯಪಟ್ಟು ಅಂಥ ದುಷ್ಕಾರ್ಯವನ್ನು ಅಲ್ಲಿಂದ ಮುಂದೆ ಮಾಡದೇ ಇರುವರು. ನಿಮ್ಮ ದೇವರಾದ ಯೆಹೋವನು ನಿಮ್ಮ ನಿವಾಸಕ್ಕಾಗಿ ಕೊಡುವ ಯಾವುದಾದರೂ ಒಂದು ಊರಿನ ವಿಷಯದಲ್ಲಿ ಅಲ್ಲಿ ವಾಸವಾಗಿರುವ ಇಸ್ರಾಯೇಲ್ಯರಲ್ಲಿ ಕೆಲವು ಮಂದಿ ದುಷ್ಟರು ನಿಮಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ತಮ್ಮ ಊರಿನವರಿಗೆ ಸೂಚಿಸಿ ಆ ದೇವರುಗಳನ್ನು ಸೇವಿಸೋಣ ಬನ್ನಿ ಎಂದು ಹೇಳಿ ಅವರನ್ನು ಸನ್ಮಾರ್ಗದಿಂದ ತಪ್ಪಿಸಿದ್ದಾರೆಂಬ ಸುದ್ದಿಯನ್ನು ನೀವು ಕೇಳಿದರೆ ಆ ಸಂಗತಿಯನ್ನು ಚೆನ್ನಾಗಿ ವಿಚಾರಿಸಿ ತಿಳಿದುಕೊಳ್ಳಬೇಕು. ಅಂಥ ಅಸಹ್ಯ ಕಾರ್ಯವು ಇಸ್ರಾಯೇಲ್ಯರಲ್ಲಿ ನಡೆದದ್ದು ನಿಜವೆಂದು ತಿಳಿದು ಬಂದರೆ ಆ ಊರನ್ನು ಸಂಪೂರ್ಣವಾಗಿ ಹಾಳು ಮಾಡಿ ಅದರಲ್ಲಿರುವ ಎಲ್ಲ ಜನರನ್ನೂ ದನಗಳನ್ನು ಕತ್ತಿಯಿಂದ ಸಂಹರಿಸಿ ಬಿಡಬೇಕು. ಅದರಲ್ಲಿರುವ ಎಲ್ಲ ಸಾಮಾನುಗಳನ್ನು ಗ್ರಾಮ ಮಧ್ಯದಲ್ಲಿ ಕೂಡಿಸಿ ಊರನ್ನೂ ಅದರಲ್ಲಿರುವ ಎಲ್ಲ ಸಾಮಾನುಗಳನ್ನು ನಿಮ್ಮ ದೇವರಾದ ಯೆಹೋವನಿಗೋಸ್ಕರ ನಿಶ್ಶೇಷವಾಗಿ ಸುಟ್ಟು ಬಿಡಬೇಕು. ಅದು ತಿರುಗಿ ಕಟ್ಟಲ್ಪಡದೆ ಯಾವಾಗಲೂ ಹಾಳುದಿಬ್ಬವಾಗಿರಬೇಕು. ಕೇವಲ ಯೆಹೋವನಿಗೇ ಆಗಲಿ ಎಂದು ನೀವು ಗೊತ್ತು ಮಾಡಿದ್ದರಲ್ಲಿ ಸ್ವಲ್ಪವನ್ನಾದರೂ ತೆಗೆದುಕೊಳ್ಳಬಾರದು. ನೀವು ಹೀಗೆ ನಡೆದು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಾನು ಈಗ ನಿಮಗೆ ಬೋಧಿಸುವ ಆತನ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ಆತನ ದೃಷ್ಟಿಗೆ ಸರಿಯಾದದ್ದನ್ನು ಮಾಡಿದರೆ ಆತನು ರೋಷಾಗ್ನಿಯನ್ನು ಬಿಟ್ಟು ನಿಮಗೆ ದಯೆಯನ್ನು ತೋರಿಸಿ ನಿಮ್ಮನ್ನು ಕರುಣಿಸಿ ತಾನು ನಿಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದಂತೆ ನಿಮ್ಮ ಸಂತತಿಯನ್ನು ಹೆಚ್ಚಿಸುವನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ.ವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳು. ಬನ್ನಿರಿ, ಎಂದು ದೇವರ ಅಮೂಲ್ಯವಾದಂಥ ನಿತ್ಯವಾದಂಥ ಉತ್ಕೃಷ್ಟವಾದಂಥ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಧರ್ಮೋಪದೇಶ ಕಾಂಡ, ದ ಬುಕ್ ಆಫ್ ಡ್ಯೂಟರಾನಮಿ, ಚಾಪ್ಟರ್ 13ನೇ ಅಧ್ಯಾಯ. 12ನೇ ಅಧ್ಯಾಯದಲ್ಲಿ 3 ಸಾರಿ ದೇವರೊಂದು ಮಾತನ್ನು ಹೇಳ್ತಾರೆ. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅದೇನೆಂದರೆ, ಬೇರೆಯ ಜನರ ಒಂದು ಅಭ್ಯಾಸವನ್ನು ನೀವು ಅಭ್ಯಾಸಿಸಬಾರ್ದು.
ಬೇರೆಯವರ ಧಾರ್ಮಿಕತ್ವವನ್ನು ನೀವು ಅಭ್ಯಾಸಿಸಕೂಡದು. ಬೇರೆಯವರ ಅವರ ವೈಯಕ್ತಿಕವಾದಂಥ ಕಲಾಚಾರಗಳನ್ನು ನೀವು ಅಭ್ಯಾಸ ಮಾಡಬಾರ್ದಂತ 3 ಸಾರಿ ಹೇಳ್ತಾನೆ. ಅಂದರೆ ಅದರ ಅರ್ಥ ಏನಂದರೆ 3 ಸಾರಿ ದೇವರು ಹೇಳುವಂಥ ಮಾತಿನ ತಾತ್ಪರ್ಯ, ನಾನು ಹೇಳಿದ ಹಾಗೆ ನೀವು ಮಾಡಿರಿ. ದೇವರ ಕಲಾಚಾರವೆಂದು ಒಂದಿದೆ. ದೇರ್ ಈಸ್ ಎ ಥಿಂಗ್ ಕಾಲ್ಡ್ ಗಾಡ್ಸ್ ಕಲ್ಚರ್. ದೇವರ ಕಲಾಚಾರ ದೇವರು ಹೇಳಿದ ಹಾಗೆ, ದೇವರು ತಿಳಿಸಿದ ಹಾಗೆ. ಅದಕ್ಕಾಗಿಯೇ ದೇವರು ಐಗುಪ್ತ ದೇಶದಿಂದ ಅವರನ್ನು ಬಿಡಿಸಿ ಅದ್ಭುತಗಳಿಂದ ಅವರನ್ನು ಕಾಪಾಡಿ ಅವರಿಗೆ ಒದಗಿಸಿ ಅವರನ್ನು ತಾನು ವಾಗ್ದಾನ ಮಾಡಿದ ದೇಶಕ್ಕೆ ಕರ್ಕೊಂಡು ಬಂದನು. ಇಂದು ಕೂಡ ಅದರ ಅನ್ವಯ ಏನಂದರೆ, ನಾವು ಕೂಡ ನಮ್ಮ ಬಂಧನಗಳಿಂದ ಬಿಡಿಸಲ್ಪಟ್ಟು ದೇವರಿಗೆ ಪ್ರತ್ಯೇಕವಾಗಿ ಆತನ ಸೇವೆಯನ್ನು ಆತನ ವಾಗ್ದಾನದಲ್ಲಿ ಬಾಳಬೇಕೆಂಬುದು ಸಿಂಪಲ್ಲಾಗಿ ಹೇಳಬೇಕಾದ್ರೆ ಇದು ದೇವ್ರ ಚಿತ್ತ. 3 ಸಾರಿ ಇನ್ನೊಂದು ವಿಷಯ ಕೂಡ ಈ 12ನೇ ಅಧ್ಯಾಯದಲ್ಲಿದೆ, ಅದನ್ನು ಕೂಡ ನಾನು ನೆನಪಿಸಬೇಕು. ಅದೇನಂತ ಹೇಳಿದ್ರೆ, 3 ಸಾರಿ ದೇವರು ಸಂತೋಷವಾಗಿರಬೇಕೆಂಬಂಥ ಪದ. ಉದಾಹರಣೆಗೆ 12ನೇ ಅಧ್ಯಾಯ ಮತ್ತು 7ನೇ ವಚನದಲ್ಲಿ ನೋಡುವಾಗ, ನೀವು ನಿಮ್ಮ ಮನೆಗಳವರು ಸಂತೋಷದಿಂದ ಇರಬೇಕು. ಅದೇ 12ನೇ ಅಧ್ಯಾಯದ 12ನೇ ವಚನದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಸಂತೋಷವಾಗಿರಬೇಕು. ಮತ್ತು ಅದೇ 12ನೇ ಅಧ್ಯಾಯದ 18ನೇ ವಚನದಲ್ಲಿ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸಂತೋಷವಾಗಿದ್ದು. ದೇವರಿಷ್ಟ ಏನಂದರೆ, ದೇವರು ನಮ್ಮನ್ನು ಬಂಧನದಿಂದ, ಪಾಪದ ಬಂಧನ, ಸೈತಾನನ ಬಂಧನ, ಲೋಕದ ಬಂಧನ, ಕಣ್ಣಿನ ಆಶೆಯ ಬಂಧನ, ಬದುಕು ಬಾಳಿನ ಡಂಬದ ಬಂಧನ, ಶರೀರ ಆಶೆಗಳಿಗೆ ಬಂಧನ, ಒಟ್ಟು ಇಂಥ ಒಂದು ಬಂಧನದಿಂದ, ಇಂಥ ಒಂದು ಗುಲಾಮತನದಿಂದ ದೇವರು ಬಿಡಿಸಿದಂಥ ಉದ್ದೇಶ ಒಂದು, ಆತನಿಗೇ ನಾವು ಸೇವೆ ಮಾಡಬೇಕು, ಆತನನ್ನೇ ಹೊಂದಿಕೊಳ್ಳಬೇಕು, ಆತನು ಹೇಳಿದ ಹಾಗೆಯೇ ನಾವು ಮಾಡಬೇಕು, ಆತನನ್ನೇ ಆರಾಧಿಸಬೇಕು, ಆತನನ್ನೇ ಅನುಸರಿಸಬೇಕು, ಆತನ ಆಜ್ಞೆಗಳನ್ನೇ ನಾವು ಕೈಕೊಂಡು ನಡಿಬೇಕು. ಇದು ನಿಜ. ಆದರೆ ಇದರಲ್ಲಿ ಒಂದು ವಿಷಾದಕರ ಏನಂತ ಹೇಳಿದರೆ, ಭಾಳ ಜನರು ಹೌದು ದೇವರಿಂದ ಬಿಡುಗಡೆಯ ಅನುಭವ ಹೊಂದಿದ್ದಾರೆ ಅಥವಾ ದೇವರಿಂದ ರಕ್ಷಣೆಯ ಅನುಭವ ಹೊಂದಿದ್ದಾರೆ, ಈಗ ದೇವರ ಒಂದು ಗುರಿಯ ಕಡೆ ಅವರು ಸಾಗ್ತಾ ಇದ್ದಾರೆ, ದೇವರ ವಾಗ್ದಾನಗಳನ್ನು ಹೊಂದಿ ವಾಗ್ದಾನದ ಒಂದು ಅನುಭವಕ್ಕೆ ಅವರು ಸಾಗ್ತಿದ್ದಾರೆ. ಆದರೆ ನಡುವೆ, ಪ್ರಾರಂಭಕ್ಕೂ ಅಂತಿಮದ ಗುರಿಗೂ ನಡುವೆ ಅವರು ಸಂತೋಷವಾಗಿ ಇಲ್ಲ. ದೇ ಆರ್ ನಾಟ್ ಹ್ಯಾಪಿ. ಅನೇಕ ದೇವ ಜನರು ಸಂತೋಷವಾಗಿಲ್ಲ. ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ, ಅದು ನೆಹೆಮ್ಯನ ಗ್ರಂಥದಲ್ಲಿ ಇರುವಂಥ ಒಂದು ವಾಕ್ಯ, 8ನೇ ಅಧ್ಯಾಯ ನೆಹೆಮ್ಯನ ಗ್ರಂಥ ಮತ್ತು ಅದರಲ್ಲಿ 10ನೇ ವಚನ ಈ ರೀತಿಯಾಗಿದೆ. ಅದನ್ನು ಪ್ರಿಯ ವೀಕ್ಷಕರೇ ನಿಮಗೋಸ್ಕರವಾಗಿ ನಾನು ಓದ್ತೇನೆ. ಯಾಕಂತ ಹೇಳಿದರೆ, ಒಂದು ದೊಡ್ಡ ಭಕ್ತಿ ಸಂಜೀವನವು ಎಜ್ರ ನೆಹೆಮೀಯನ ಕಾಲದಲ್ಲಿ ಆಯಿತು. ಭಾಳ ಜನರು ಅಂಥ ಸಂದರ್ಭದಲ್ಲಿ ಅಳುತ್ತಾ ದುಃಖಿಸುತ್ತಾ ಇದ್ದರು. ಆಗ ಎಜ್ರನ್ನು ನೀವು ಯಾಕಂದರೆ ಜನರೆಲ್ಲರೂ ಧರ್ಮೋಪದೇಶ ವಾಕ್ಯಗಳನ್ನು ಕೇಳ್ತಾ ಇರುವಾಗ ಅಳುತ್ತಾ ಇದ್ರಂತೆ. 8-9 ನೆಹೆಮಿಯ. ಆಗ ಅವರು ಊಟ ಮಾಡಿರಿ ಅಂತ ಹೇಳಿಬಿಟ್ಟು ಬೇರೆಯವ್ರಿಗೂ ಅದನ್ನು ಕೊಡ್ರಿ, ಈ ದಿನವೂ ನಮ್ಮ ಕರ್ತನಿಗೆ ಪ್ರತಿಷ್ಠಿತ ದಿನವಾಗಿರೋದರಿಂದ ವ್ಯಸನ ಪಡಬೇಡ್ರಿ ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಯೆಹೋವನ ಆನಂದವೇ ನಿಮ್ಮ
ಆಶ್ರಯವಾಗಿದೆ. ಆಶ್ರಯ ಅಂತ ಹೇಳಿದರೆ ಒಂದು ಮನೆ ಬಂದು ಒಂದು ಆಶ್ರಯ. ಯಾರಾದರೂ ಒಬ್ಬರ ಕೆಳಗಿರುವಂಥದ್ದು ಆಶ್ರಯ. ಅಂಥ ಒಂದು ಆಶ್ರಯದ ಅನುಭವ ಕರ್ತನಲ್ಲಿ ಸಂತೋಷ ಪಡುವಾಗ ನಮಗೆ ಲಭ್ಯ. ಇದೇ ಪದ ಆಂಗ್ಲ ಭಾಷೆಯಲ್ಲಿ ದ ಜಾಯ್ ಆಫ್ ದ ಲಾರ್ಡ್ ಈಸ್ ಯುವರ್ ಸ್ಟ್ರೆಂತ್. ಕರ್ತನ ಆನಂದವೇ ನಿಮ್ಮ ಬಲ ಅಂತ ಹೇಳ್ಬಿಟ್ಟು, ನಿಮ್ಮ ಆಶ್ರಯ, ನಿಮ್ಮ ಭದ್ರತೆ, ನಿಮ್ಮ ಬಲ, ನಿಮ್ಮ ಪ್ರಗತಿ, ನಿಮ್ಮ ಬೆಳೆಯುವಿಕೆ ಎಂಬುದಾಗೆಲ್ಲ ಹೇಳ್ಬೋದು. ಆದ ಕಾರಣ 3 ಸಾರಿ ಈ 12ನೇ ಅಧ್ಯಾಯದಲ್ಲಿ, ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯದಲ್ಲಿ 3 ಸಾರಿ ಸಂತೋಷವಾಗಿರ್ಬೇಕಂತ. ಹೌದು, ವಿಶ್ವಾಸಿಗಳು ಸಂತೋಷವಾಗಿರಬೇಕು. ಆದರೆ ಅದೇ ಸಂದರ್ಭದಲ್ಲಿ ದೇವರು ಹೇಳ್ತಾನೆ, ಲೇವಿಯರಿಗೂ, ಅಂದರೆ ದೇವರ ಸೇವಕರು ಕೂಡ ಸಂತೋಷವಾಗಿರಬೇಕು. ದೇವರ ಸೇವಕರಿಗೂ ಸಂತೋಷವಾಗಿರಬೇಕು. ಒಂದು ಸೇವೆಯನ್ನು ಮಾಡುವಾಗ ಸಂತೋಷದಿಂದ ಸೇವೆಯನ್ನು ಮಾಡುವಂಥದ್ದೇ ಒಳ್ಳೆಯ ಆತ್ಮದಿಂದ ಸೇವೆ ಮಾಡ್ತಾ ಇದ್ದೇವೆ ಅನ್ನುವುದಕ್ಕೆ ಒಂದು ಗುರುತು, ರುಜುವಾತು. ಇಫ್ ಯು ಆರ್ ಸರ್ವಿಂಗ್ ದ ಲಾರ್ಡ್ ವಿತ್ ಗ್ಲ್ಯಾಡ್ನೆಸ್, ದೆನ್ ವಿ ಆರ್ ಸರ್ವಿಂಗ್ ದ ಲಾರ್ಡ್ ವಿತ್ ಗುಡ್ ಸ್ಪಿರಿಟ್. ಒಳ್ಳೆಯ ಮನೋಭಾವದಿಂದ, ಒಳ್ಳೆಯ ಆತ್ಮದಿಂದ ನಾವು ಇದ್ದೇವೆ ಎಂಬುದಕ್ಕೆ ಒಂದು ಸಿಂಪ್ಟಮ್, ಗುರುತು, ಸೂಚಿ ಏನಂದರೆ ಸಂತೋಷ. ದೇವರ ಸೇವೆಯನ್ನು ಸಂತೋಷ ಪಡುವಂಥದ್ದು, ದೇವರ ಪರಿಪೂರ್ಣ ಕಾಲ ಸೇವೆ ಅಷ್ಟೇ ಅಲ್ಲ, ದೇವರಲ್ಲಿರುವಂಥದ್ದೇ ಒಂದು ಸಂತೋಷ. ಆದ ಕಾರಣ ಆ ಒಂದು ಮಾತನ್ನು ಮೋಶೆ ಇಸ್ರಾಯೇಲರಿಗೆ ತನ್ನ 2ನೇ ಸಂದೇಶದಲ್ಲಿ ನೆನಪಿಸ್ತಾನೆ. ಯಾಕಂದರೆ ಇನ್ನು ಸ್ವಲ್ಪ ಹತ್ತಿರ ಆಗೋಗ್ಬಿಟ್ಟಿದೆ, ಕಾನಾನ್ ದೇಶಕ್ಕೆ ಅವ್ರು ಸೇರ್ಲಿಕ್ಕಿದ್ದಾರೆ ಲಕ್ಷಾಂತರ ಜನರು. ಮೊದಲನೇ ತಲೆಮಾರುಗಳು ಸತ್ತು ಹೋದರು. ಬಹುಶಃ ಒಂದು ದಿನಕ್ಕೆ ಸುಮಾರು 300 ಶವ ಸಂಸ್ಕಾರಗಳು ಆಗಿ ಯಾರ್ಯಾರು ಗೊಣಗುಟ್ಟಿದ್ರು ಅವರೆಲ್ಲರೂ ಸತ್ತು ಹೋದರು. ಹೊಸ ತಲೆಮಾರು, ಹೊಸದಾದಂಥ ಒಂದು ಸಂತತಿ ಮತ್ತು ಮೊದಲಿದ್ದಂಥ ಸಂತತಿಯವರೆಲ್ಲ ನಾಶವಾಗಿಬಿಟ್ರು, ಸತ್ತು ಹೋದರು. ಈಗ ಹೊಸ ತಲೆಮಾರು ಹೊಸ ಸ್ಥಳಕ್ಕೆ, ಹೊಸ ದೇಶಕ್ಕೆ, ಹೊಸದಾದಂಥ ದೇವರ ಆಶೀರ್ವಾದಕ್ಕೆ ಅನುಭವಿಸಲಿಕ್ಕಿದ್ದಾರೆ. ಆಗ ಮೋಶೆ ಹೇಳಿದಂಥ ಈ ಮಾತು, ನೀವು ಸಂತೋಷವಾಗಿರಬೇಕು. ಆ ಸಂತೋಷವು ದೇವರಿಂದಲೇ, ದೇವರ ವಾಕ್ಯದಿಂದಲೇ ನಮಗೆ ಲಭ್ಯವಿರ್ತದೆ. ಆ ರೀತಿಯಾಗಿ ದೇವರ ಸೇವೆಯನ್ನು ನಾವು ಮಾಡಬೇಕು. ಇಂಥ ಸಂದರ್ಭದಲ್ಲಿ ಯಾರಾದರೂ, ಇದೊಂದು ವಾರ್ನಿಂಗ್ ಕೂಡ ಮೋಶೆ ಕೊಡ್ತಾನೆ. ಯಾಕಂತೇಳಿದರೆ ಇದು ಕೂಡ ಸಾಧ್ಯತೆ. ಎಲ್ಲರೂ ಸಂತೋಷವಾಗಿರುವಾಗ, ಎಲ್ಲರೂ ದೇವರ ಸೇವೆಯನ್ನು ಮಾಡ್ತಾ ಇರುವಾಗ, ಎಲ್ಲರೂ ವಿಧೇಯತೆಯನ್ನು ಪಾಲಿಸ್ತಾ ಇರುವಾಗ, ಎಲ್ಲರೂ ಒಟ್ಟಾಗಿ ಅನ್ಯೋನ್ಯತೆಯಲ್ಲಿರುವಾಗ ಯಾರಾದರೂ ಒಬ್ಬ ವ್ಯಕ್ತಿ ಬಂದು ಬೇರೆ ರೀತಿಯ ಬೋಧನೆ, ಡಿಫರೆಂಟ್ ಕೈಂಡ್ ಆಫ್ ಟೀಚಿಂಗ್, ಬೇರೆ ವಿಧವಾದ ಬೋಧನೆಯನ್ನು ಹೇಳುವಂಥ ಸಾಧ್ಯತೆ ಇದೆ. ಅದಕ್ಕೆ ಮೋಶೆ ಹೇಳುವಂಥ ಮಾತನ್ನು ಕೇಳಿಸ್ಕೊಡ್ರಿ. ತನ್ನ 2ನೇ ಸಂದೇಶದಲ್ಲಿ ಇಸ್ರಾಯೇಲರಿಗೆ ಮೋಶೆ 13:1 ಡ್ಯೂಟ್ರಾನಮಿ 13:1, ಯಾವ ಪ್ರವಾದಿ ಆಗಲಿ, ನಾನು ಪ್ರವಾದಿ ಅಂತ ಹೇಳ್ಕೊಂಡು ಯಾರಾದರೂ ಬಂದರೆ, ಅಥವಾ ಆ ಪ್ರವಾದಿ ಅಂತ ಹೇಳ್ದಿದ್ರು ಪ್ರವಾದನೆಯ ಒಂದು ವರ ಇದೆ ಅಂತ ಅದನ್ನು ಇಟ್ಕೊಂಡು ಬಂದಂಥವರು, ಕನಸು ಕಂಡವನಾಗಲಿ, ನನಗೆ ಕನಸುಗಳು, ದರ್ಶನಗಳು ಈ ರೀತಿಯಾಗಿ ನನಗೆ ಕಂಡಿದೆ ಅಂತ ಕನಸುಗಳು ಪ್ರತ್ಯೇಕವಾಗಿ ಮುಖ್ಯವಾಗಿ 2 ಪ್ರವಾದನೆ ಹೇಳುವವರು, ಕಂಡ ಕನಸನ್ನು ಹೇಳುವವರು. ಇಂಥವರಲ್ಲಿ ಯಾರಾದರೂ ನಿಮ್ಮ ಮಧ್ಯದಲ್ಲಿ ಬಂದು ನಿಮಗೆ ಗೊತ್ತಿಲ್ಲದ, ಕೆಲವು ಸಾರಿ ದೇವರು ಹೇಳಿದ್ದನ್ನು ನಾವು ಮಾಡ್ತಾ ಇದ್ದೀವಿ, ನಮಗೆ ಗೊತ್ತಿಲ್ಲದಂಥ ಅಥವಾ ಬೇರೆ ವಿಧವಾದಂಥ, ಈ ಬೇರೆ ವಿಧವಾದಂಥ ಪ್ರೇರಣೆ, ಬೇರೆ ವಿಧವಾದಂಥ ಬೋಧನೆ, ಬೇರೆ ವಿಧವಾದಂಥ ಹೇಳಿಕೆ, ಬೇರೆ ವಿಧವಾದಂಥ ಅನುಭವ ಕೊಡಬೇಕಂತ ಕೆಲವರು ಬರುವ ಸಾಧ್ಯತೆ. ಆದ ಕಾರಣ ಆ ರೀತಿಯಾಗಿ ಬಂದು
ಗೊತ್ತಿಲ್ಲದಂಥ ಬೇರೆ ವಿಧವಾದ ಟೀಚಿಂಗ್, ಬೋಧನೆ ಬೋಧಿಸುತ್ತಾ, 2ನೇ ವಚನ, ಆ ಬೋಧನೆಯನ್ನು ಬೇರೆ ಟೀಚಿಂಗ್ ತಗೊಂಡು ಬಂದಿದ್ದಾರೆ. ಅದು ಆ ಬೇರೆ ಬೋಧನೆ ಹೀಗಿರ್ಬೋದು, ಹಾಗಿರ್ಬೋದು, ಏನೇ ಇರ್ಬೋದು, ಒಟ್ಟು ದೇವರ ವಾಕ್ಯಕ್ಕೆ ವಿಪರೀತವಾದಂಥ ಬೋಧನೆ, ದೇವರ ವಾಕ್ಯದಲ್ಲಿ ಇಲ್ಲದಂಥ ಒಂದು ಬೋಧನೆ, ಗೊತ್ತಿಲ್ಲ ದೇವಜನರಿಗೆ, ದೇವರ ಸೇವಕರು ಮೋಶೆ, ಆರೋನರು, ಯೆಹೋಶುವನು ಕೊಟ್ಟಂಥ ಬೋಧನೆಗಿಂತಲೂ ವ್ಯತ್ಯಾಸವಾಗಿರುವಂಥ ಬೋಧನೆ ಯಾರಾದರೂ ಬಂದು ನಿಮಗೆ ಬೋಧಿಸಿ, ಈಗ ನೋಡ್ರಿ, ನಾನು ಬೋಧಿಸಿದ ಈ ಬೋಧನೆಯನ್ನು ನಾನು ಸ್ಥಾಪಿಸ್ತೇನೆ, ಐ ಆಮ್ ಗೋಯಿಂಗ್ ಟು ಪ್ರೂವ್ ಮೈ ಟೀಚಿಂಗ್, ನನ್ನ ಬೋಧನೆಯನ್ನು ನಾನು ಈಗ ಸ್ಥಿರಪಡಿಸ್ತೇನೆ, ಸ್ಥಾಪಿಸ್ತೇನೆ ಎಂಬುದಾಗಿ ಹೇಳಿ ಒಂದು ಅದ್ಭುತ ಮಾಡ್ತಾರೆ. ಒಂದು ಅದ್ಭುತವನ್ನಾಗಲಿ ಮಹತ್ಕಾರ್ಯಗಳನ್ನಾಗಲಿ, ಒಂದೇ ಒಂದು ಅದ್ಭುತ, ಒಂದು ಬೋಧನೆಯನ್ನು ಒಂದು ಸಾರಿ ಸ್ಥಾಪಿಸುವುದಕ್ಕೆ ದೇವಜನರ ನಡುವೆ ಒಂದು ಅದ್ಭುತ ಅಥವಾ ಒಂದು ಮಹತ್ಕಾರ್ಯವನ್ನಾಗಲಿ ತೋರಿಸಿಕೊಡುತ್ತೇನೆ ಅಂತ ಹೇಳ್ತಾರೆ. ಈಗ ನೋಡ್ರಿ, ನಾನು ಕೊಟ್ಟಂಥ ಮೆಸೇಜು ಕರೆಕ್ಟ್ ಅಂತ ಹೇಳ್ಬಿಟ್ಟು ನಾನು ಈಗ ಒಂದು ಅದ್ಭುತ ಮಾಡ್ತೀನಿ, ಒಂದು ಮಹತ್ಕಾರ್ಯ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವನು ಹೇಳಿದಂತೆಯೇ, ಅವನಂದರೆ ಆ ಪ್ರವಾದಿ, ಸುಳ್ಳು ಪ್ರವಾದಿ ಅಂತ ಹೇಳ್ಬಿಟ್ಟು ಮೋಶೆ ಹೇಳಲಿಲ್ಲ ಇಲ್ಲಿ. ಯಾಕಂತ ಹೇಳಿದರೆ ಅವನು ಸುಳ್ಳು ಪ್ರವಾದಿಯೇ, ಆದರೆ ಮೋಶೆ ಹೇಳಿದೆ ಅಂದರೆ ಯಾವನಾದರೂ ಪ್ರವಾದಿ, ಯಾವ ಪ್ರವಾದಿ ಆಗಲಿ, 1ನೇ ವಚನ 13:1, ಯಾವ ಕನಸು ಕಂಡವನು, ಸುಳ್ಳು ಪ್ರವಾದಿ ಎಂಬುದಾಗಿ ಹೇಳಿಲ್ಲ, ಸುಳ್ಳು ಕನಸು ಕಂಡವನಂತ ಹೇಳಿಲ್ಲ, ಯಾವುದೋ ಒಬ್ಬನು ಪ್ರವಾದಿ ಬಂದು ನಿಮ್ಮ ಹತ್ರ ಮಾತಾಡಿಬಿಟ್ಟು ನಿಮ್ಮ ಮಧ್ಯದಲ್ಲಿ ದೇವಜನರ ನಡುವೆ ಬಂದುಬಿಟ್ಟು ನಾನು ಒಂದು ಬೋಧನೆ ಅಂತ ಕೊಟ್ಟಿದ್ದೇನೆ, ಈಗ ಸ್ಥಾಪಿಸ್ತೇನೆ, ಒಂದು ಅದ್ಭುತ ನೋಡ್ರಿ, ಒಂದು ಏನು ಮಹತ್ಕಾರ್ಯ ಅಂತ ಹೇಳ್ಬಿಟ್ಟು ಅವನು ಹೇಳಿದಂತೆಯೇ ಆ ಅದ್ಭುತ ಅಥವಾ ಮಹತ್ಕಾರ್ಯ ನಡೆದರೂ ನೀವು ಅಂದರೆ ದೇವಜನರು ಅವನ ಆ ಪ್ರವಾದಿಗೆ ಮಾತಿಗೆ ಕಿವಿಗೊಡಬಾರದು. ಯಾಕೆ ಕಿವಿಗೊಡಬಾರ್ದು? ದೇವರು ಒಂದು ಕಾರಣ ಕೊಟ್ಟಿದ್ದಾನೆ. ಈಗೇನು ಅದ್ಭುತ ಆಗೋಯ್ತು, ಅದ್ಭುತ ಫೇಲ್ ಆಗಲಿಲ್ಲ. ಫಸ್ಟು ಬಂದ ದೇವಜನರ ನಡುವೆ, 2ನೇದು ಬೋಧಿಸಿದ, 3ನೇದು ತಾನು ಬೋಧಿಸಿದ ವಿಷಯದಲ್ಲಿ ಅದ್ಭುತವನ್ನಾಗಲಿ ಮಹತ್ಕಾರ್ಯವನ್ನಾಗಲಿ ಮಾಡಿ ಅದನ್ನು ಸ್ಥಾಪಿಸ್ತಾನೆ. ಮಾಡಿದಾಗ್ಯೂ ಕೂಡ ನಾವು ಅವನಿಗೆ ಕಿವಿಗೊಡಬಾರ್ದಂತೆ, ಅವನ ಮಾತಿಗೆ ಕಿವಿಗೊಡಬಾರ್ದು. ಯಾಕೆ? ಭಾಳ ಕಾರಣಗಳಿರ್ಬೋದು. ದೇವರು ಕೊಡುವಂಥ ಕಾರಣ ಒಂದೇ. ಏನು ಕಾರಣ ಅದು? ನಿಮ್ಮ ದೇವರಾದ ಯೆಹೋವನು ನೀವು ಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ತನ್ನನ್ನೇ ಪ್ರೀತಿಸುವವರು ಹೌದೋ ಅಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಪರೀಕ್ಷಿಸುತ್ತಾನೆ. ಗಾಡ್ ಟೆಸ್ಟ್ ವಿತ್ ಟೀಚರ್ಸ್ ಆ್ಯಂಡ್ ಮಿರಕಲ್ ವರ್ಕರ್ಸ್. ಅಂದರೆ ಈ ವಾಕ್ಯದ ಅನುಸಾರವಾಗಿ ಬೋಧನೆ ಮಾಡುವಂಥವ್ರನ್ನ ಕಳಿಸಿ ಮತ್ತು ಅದ್ಭುತ ಮಾಡುವಂಥವ್ರನ್ನ ಕಳಿಸಿ ದೇವರು ಪರೀಕ್ಷೆ ಮಾಡ್ತಾನಂತೆ. ಇಸ್ರಾಯೇಲರನ್ನು ಪರೀಕ್ಷೆ ಮಾಡಿದರು. ಆತನು ಹೇಳುವ ಮಾರ್ಗದಲ್ಲೇ ನೀವು ನಡೆದು ಆತನಲ್ಲಿಯೇ ಭಯಭಕ್ತಿಯುಳ್ಳವರಾಗಿ ಆತನ ಆಜ್ಞೆಗಳನ್ನೇ ಅನುಸರಿ ಆತನಿಗೇ ವಿಧೇಯರಾಗಿ ಆತನನ್ನೇ ಸೇವಿಸ್ತಾ ಹೊಂದಿಕೊಂಡಿರಬೇಕು. 4ನೇ ವಚನ ಡ್ಯೂಟ್ರಾನಮಿ 13:4. ದೇವರನ್ನಷ್ಟೇ, ದೇವರ ಮಾರ್ಗದಲ್ಲಷ್ಟೇ ನೀವು ಇರಬೇಕು. ಈಗಾಗಲೇ ಮಾರ್ಗ ತಿಳಿಸಲಾಗಿದೆ. ಈಗ ಬೇರೆ ವಿಷಯಗಳನ್ನು ದೇವರು ಹೇಳಿದ್ದಕ್ಕೆ ಹೊರತಾಗಿ ಯಾರಾದರೂ ಹೇಳಿದರೆ, ಒಂದು ಅದ್ಭುತನೋ ಮಾಡಿದರೆ ಅವನಿಗೆ ಕಿವಿಗೊಡಬಾರ್ದು. ಯಾಕಂದರೆ ಗಾಡ್ ಈಸ್ ಟೆಸ್ಟಿಂಗ್. ದೇವರು ಪರೀಕ್ಷಿಸಿದ್ದಾರೆ. ಆ ಪರೀಕ್ಷೆಯಲ್ಲಿ ನಾವು ಫೇಲ್ ಆಗಬಾರ್ದು, ಪಾಸ್ ಆಗಬೇಕು. ಪಾಸ್ ಆಗಬೇಕಾದ್ರೆ ಏನು ಮಾಡಬೇಕು? ನಾವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ದೇವರ ಮಾರ್ಗದಲ್ಲಿ ನಾವು ನಡ್ಕೊಂಡು ದೇವರಿಗೆ ವಿಧೇಯರಾಗಿ ದೇವರನ್ನೇ ಸೇವೆ ಮಾಡ್ತಾ
ದೇವರನ್ನೇ ಹೊಂದಿಕೊಂಡಿರಬೇಕು. ಸರಿ, ಆ ರೀತಿಯಾಗಿ ಸಂದೇಶ ಕೊಟ್ಟಂಥವನ ಬಗ್ಗೆ ಹೇಗೆ ಆ ಪ್ರವಾದಿಗೆ ಅಥವಾ ಆ ಕನಸು ಕಂಡವನಿಗೆ ಶಿಕ್ಷೆ ಆಗಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕಂತ ದೇವರು ಹೇಳ್ತಾನೆ. ಅಥವಾ ಅದು ಎಂಥ ಶಿಕ್ಷೆ ಅಂತ ಹೇಳಿಬಿಟ್ಟು ನೋಡುವಾಗ ಭಾಳ ಗಂಭೀರವಾದಂಥ, ಇದು ಭಾಳ ಚಿಕ್ಕ ವಿಷಯ ಅಂತ ನಮ್ಗೆ ಅನಿಸ್ತದೆ. 13:5 ನೋಡುವಾಗ ಅವನಿಗೆ ಮರಣ ಶಿಕ್ಷೆ ಆಗಬೇಕೆಂಬುದಾಗಿ ದೇವರು ಹೇಳ್ತಾನೆ. ಅದು ಒಂದು ಸರಿ ಅಲ್ಲ, ಈ ಚಿಕ್ಕ 18 ವಚನಗಳಿರುವಂಥ ಈ 13ನೇ ಅಧ್ಯಾಯದಲ್ಲಿ ಒಂದು 4-5 ಸಾರಿ ದೇವರು ರಿಪೀಟ್ ಮಾಡ್ತಾ ಇರುವಂಥದ್ದನ್ನು ನೋಡ್ಬೋದು. ಶಿಕ್ಷೆ ಆಗಬೇಕು 5ನೇ ವಚನ, 5ನೇ ವಚನದ ಕಡೆ ಭಾಗದಲ್ಲಿ ಆ ದುಷ್ಟತ್ವವನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕಬೇಕು. ಮತ್ತು ಅದೇ ರೀತಿಯಾಗಿ ನೋಡುವಾಗ ಮತ್ತೆ 10ನೇ ವಚನದ ಕೊನೆಯ ಭಾಗ ಅದೇ ರೀತಿಯಾಗಿ ದೇವರು ಬೇರೆ ಬೇರೆ ರೀತಿಯಿಂದ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಅದರ ಸುಳಿವೇ ಇರಬಾರ್ದು, ಅದು ಕಾಣಿಸ್ಕೊಳ್ಳೇಬಾರ್ದು. ಆ ವ್ಯಕ್ತಿನೇ ಅಂದರೆ ಭಾಳ ಸೀರಿಯಸ್ ಆಗಿ ದೇವರು ಇದನ್ನು ಗಂಭೀರವಾಗಿ ಪರಿಗಣಿಸ್ತಾನೆ. ಒಬ್ಬರು ಬಂದು ಒಂದು ಪ್ರವಾದನೆ ಹೇಳಿದರು, ಶೇರ್ ಮಾಡಿದರು ಕನಸನ್ನು, ಒಂದು ಅದ್ಭುತ ಕೂಡ ಮಾಡ್ತೀನಿ ನೋಡ್ರಿ ಅಂತ ಮಾಡಿದರು. ಆದರೆ ದೇವರು ಪರೀಕ್ಷಿಸ್ತಿದ್ದಾನೆ ಆ ಒಂದು ಪ್ರವಾದಿ ಅಥವಾ ಕನಸುಗಾರನ ಮುಖಾಂತರವಾಗಿ. ಅವನು ಹೇಳೋದಂತೂ ಹೇಳಿಬಿಟ್ಟ, ಮಾಡೋದಂತೂ ಮಾಡಿಬಿಟ್ಟ, ಅದ್ಭುತನೂ ಮಾಡಿಬಿಟ್ಟ. ಆದರೆ ದೇವರು ಅವನಿಗೆ ಶಿಕ್ಷೆ ಕೊಡ್ತಿದ್ದಾರೆ. ದೇವರು ಅದೇನು ತೋರಿಸುತ್ತೆ, ದೇವರ ಅನುಮತಿಸುವಿಕೆ. ಇಟ್ಸ್ ಅ ಗಾಡ್ ಪರ್ಮಿಟಿಂಗ್. ಆದ ಕಾರಣ ಅವನಷ್ಟೇ ಅಲ್ಲ, ಒಡ ಹುಟ್ಟಿದವರು ಯಾರೇ ಇದ್ದರೂ ಕೂಡ ಸೇರಿ ಬೋಧನೆ ನಾವು ಬೇರೆ ವಿಧವಾದ ಬೋಧಿಸಿದರೆ ಅಂಥವ್ರ ವಿಷಯದಲ್ಲಿ ನೀವು ಸಮ್ಮತಿಸಲೂಬಾರ್ದು, ಕಿವಿಗೊಡಲೂಬಾರ್ದು, ಕನಿಕರಿಸಬಾರ್ದು, ತಪ್ಪಿಸಿಕೊಡೋದು, ಬಚ್ಚಿಡಕೊಡೋದು, ಅಂಥವ್ರನ್ನ ಕೂಡ ಹೊರಗೆ ಹಾಕಿಬಿಡಬೇಕು. ಎಂಥ ಗಂಭೀರವಾದಂಥ ಒಂದು ಮಾತಿದರನ್ನು ಎಚ್ಚರಿಕೆ ಅಂತ ಎತ್ಕೊಳ್ಳೋಣ. ಆದ ಕಾರಣ ದೇವರನ್ನು ಬಿಗಿಯಾಗಿ ಇಟ್ಕೊಳ್ಬೇಕೆಂಬಂಥ ವಿಷಯ ಇದರಲ್ಲಿ ಕಲಿತೇವೆ. ಧರ್ಮೋಪದೇಶ ಕಾಂಡ 13ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 13. If there arise among you a prophet, or a dreamer of dreams, and giveth thee a sign or a wonder, and the sign or the wonder come to pass, whereof he spake unto thee, saying, Let us go after other gods which thou hast not known, and let us serve them, thou shalt not hearken unto the words of that prophet or that dreamer of dreams, for the Lord your God proveth you, to know whether ye love the Lord your God with all your heart and with all your soul. Ye shall walk after the Lord your God, and fear him, and keep his commandments, and obey his voice, and ye shall serve him, and cleave unto him. And that prophet or that dreamer of dreams shall be put to death, because he hath spoken to turn you away from the Lord your God, which brought you out of the land of Egypt, and redeemed you out of the house of bondage, to thrust thee out of the way which the Lord thy God commanded thee to walk in. So shalt thou put the evil way from the midst of thee. If thy brother, the son of thy mother, or thy son, or thy daughter, or the wife of thy bosom, or thy friend, which is as thine own soul, entice thee secretly, saying, Let us go and serve other gods, which thou hast not known, thou nor thy fathers, namely, of the gods of the people which are round about you, nigh unto thee, or far off from thee, from the one end of the earth even unto the other end of the earth, thou shalt not consent unto him, nor hearken unto him, neither shall thine eye pity him, neither shalt thou spare, neither shalt thou conceal him, but thou shalt surely kill him. Thine hand shall be first upon him to put him to death, and afterwards the hand of all the people. And thou shalt stone him with stones that he die, because he has sought to thrust thee away from the Lord thy God, which brought thee out of the land of Egypt from the house of bondage.
And all Israel shall hear and fear, and shall do no more any such wickedness as this is among you. If thou shalt hear say in one of thy cities, which the Lord thy God hath given thee to dwell there, saying, Certain men, the children of Belial, are gone out from among you, and have withdrawn the inhabitants of their city, saying, Let us go and serve other gods, which ye have not known. Then shalt thou inquire, and make search, and ask diligently, and behold, if it be truth, and the thing certain, that such abomination is wrought among you, thou shalt surely smite the inhabitants of that city with the edge of the sword, destroying it utterly, and all that is therein, and the cattle thereof with the edge of the sword. And thou shalt gather all the spoil of it into the midst of the street thereof, and shalt burn with fire the city, and all the spoil thereof, every whit, for the Lord thy God. And it shall be an heap forever, it shall not be built again. And there shall cleave naught of the cursed thing to thine hand, that the Lord may turn from the fierceness of his anger, and shew thee mercy, and have compassion upon thee, and multiply thee as he has sworn unto thy fathers. When thou shalt hearken to the voice of the Lord thy God, to keep all his commandments which I command thee this day, to do that which is right in the eyes of the Lord thy God,